ಮೆಟ್ರೋಮಾಲ್ಗೆ ಸ್ವಾಗತ. ನಾನು ಮೊಬೈಲ್ಗಳ ಟಚ್ ಸ್ಕ್ರೀನ್ಗಳು ಮಾರುಕಟ್ಟೆಗೆ ಲಗ್ಗೆಯಿಟ್ಟಿರುವ ಬೆನ್ನಲ್ಲೇ ಎಂಐಡಿ ಅನ್ನೋ ಹೊಸ ಟ್ಯಾಬ್ಲೆಟ್ ಪಿಸಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಇದು ತಾಂತ್ರಿಕ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಬರೆದಿದೆ. ಟ್ಯಾಬ್ಲೆಟ್ ಪಿಸಿ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಮೊಬೈಲ್, ಎಟಿಎಂ, ಐಪೋಡ್ ಹೀಗೆ ಎಲ್ಲದರಲ್ಲೂ ಟಚ್ ಸ್ಕ್ರೀನ್ಗಳದ್ದೇ ಕಾರುಬಾರು. ಈಗ ಇವುಗಳ ಸಾಲಿಗೆ ಇಎಎಫ್ಟಿ ಕಂಪನಿಯು ಎಂಟ್ರಿ ಕೊಟ್ಟಿದೆ. ಈ ಕಂಪನಿ ತನ್ನ ಹೊಸ ಮಾದರಿಯ ಮ್ಯಾಜಿಕ್ ಟೈಲ್ ಮ್ಯಾರಥಾನ್ ಅನ್ನೋ ಮೊಬೈಲ್ ಇಂಟರ್ನೆಟ್ ಡಿವೈಸ್ ಬಿಡುಗಡೆ ಮಾಡಿದೆ. ಪ್ರಪ್ರಥಮ ಬಾರಿಗೆ ಹೊಸ ಟ್ಯಾಬ್ಲೆಟ್ ಪಿಸಿಯನ್ನ ಸಿಲಿಕಾನ್ ಸಿಟಿಯಲ್ಲಿ ಪರಿಚಯಿಸಿದೆ. ಕೇವಲ 700 ಗ್ರಾಂ ತೂಕವಿರುವ ಈ ಮೊಬೈಲ್ ಯೂಸರ್ ಫ್ರೆಂಡ್ಲಿ ಆಗಿದೆ ಅಂತೆ. ಇವಾಗ ಮಾಹಿತಿ ಮನರಂಜನೆ ಒಂದು ಪೇಪರ್ ಸಿಗುತ್ತೆ, ಇಲ್ಲ ಟೆಲಿವಿಷನ್ ಸಿಗುತ್ತೆ, ಅಥವಾ ಮೊಬೈಲ್ ಫೋನ್ ಸಿಗುತ್ತೆ. ಆದ್ರೆ ಅದಕ್ಕೆಲ್ಲ ಒಂದೊಂದು ಸ್ಥಳ ಇದೆ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಏನ್ ಬೇಕೋ ಅದನ್ನ ತಗೊಂಡು ಅದನ್ನ ಏನಂತಾರೆ ಅನುಭವಿಸೋದು, ಎಕ್ಸ್ಪೀರಿಯನ್ಸ್ ಮಾಡುವಂತದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಮಂಚ ಬೇಕು. ಕೈಗೆಟುಕುವ ಬೆಲೆಯಲ್ಲಿರುವುದರಿಂದ ಈ ಟ್ಯಾಬ್ಲೆಟ್ ಪಿಸಿ ಉತ್ತಮ ರೆಸಲ್ಯೂಷನ್ ಹಾಗೂ ದೊಡ್ಡ ಡಿಸ್ಪ್ಲೇ ಸಹ ಹೊಂದಿದೆ. ಇದೇ ಪಿಸಿ ಮೂಲಕ ಟಿವಿ ವೀಕ್ಷಣೆಯನ್ನು ಮಾಡಬಹುದಂತೆ. ನಮ್ಮ ನಾಡಿನವರು ಮಾಡಿರುವಂತ ಒಂದು ಟ್ಯಾಬ್ಲೆಟ್ ಅಂತ ಕರಿತೀವಿ. ಅದು ತಿನ್ನುವಂತ ಟ್ಯಾಬ್ಲೆಟ್ ಅಲ್ಲ, ಐ ಟ್ಯಾಬ್. ಇದಕ್ಕಿಂತ ಮುಂಚೆ ಬೇರೆ ಬೇರೆ ದೇಶದವರೆಲ್ಲ ಮಾಡಿದ್ದಾರೆ. ಆದ್ರೆ ನಾವು ಬೆಂಗಳೂರವರು ಇಂಥ ಒಂದು ಅದ್ಭುತವಾದ ವೈಜ್ಞಾನಿಕ ಕ್ರಿಯೇಷನ್ ಅನ್ನ ನಾವು ತಂದಿದ್ದೇನೋ ಹೆಮ್ಮೆ ನನಗೆ. ತಾಂತ್ರಿಕ ಕ್ಷೇತ್ರದಲ್ಲಿ ಮುನ್ನಡೆ ಇಟ್ಟಿರುವ ಮ್ಯಾಜಿಕ್ ಟೈಲ್ ಕಾರ್ಪೊರೇಟ್ ಕ್ಷೇತ್ರವನ್ನ ಗುರಿಯಾಗಿಸಿ ಈ ಟ್ಯಾಬ್ಲೆಟ್ ಪಿಸಿ ತಯಾರಿಸಿದೆ. ಬೆಂಗಳೂರಿನಿಂದ ಮಾಣಿಕ್ಯ, ಸಮಯ ನ್ಯೂಸ್. ಇದು ಇವತ್ತಿನ ಮೆಟ್ರೋ ಮೊಬೈಲ್ ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್.